ನಾನು ಸಂದರ್ಶನಗಳು ಎದುರಿಸುವುದು ಹೇಗೆ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ 500 ಪ್ರಶ್ನೆ ಕೊಟ್ಟಿದ್ದೀನಿ. ಆ 500 ಪ್ರಶ್ನೆಗೂ ನಿಮಗೆಲ್ಲ ಉತ್ತರ ಗೊತ್ತಿರಲ್ಲ. ಆದ್ರೆ ಆ 500 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾದಂತ ಕೆಲವು ಪ್ರಶ್ನೆ ಆಯ್ಕೊಳ್ಳಿ. ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಯಾವಾಗಲೂ ನಿಮಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ನಿಮಗೆ ನೀವೇ ಉತ್ತರ ಕೊಡಿ. ಉತ್ತರನ ಆದಷ್ಟು ಕಡಿಮೆ ಉತ್ತರ ಕೊಡಿ. ಈಗ ನಾನು ಜಾಸ್ತಿ ಕೊಡ್ತೇನೆ, ಯಾಕಂದ್ರೆ ನಿಮಗೆಲ್ಲ ಮಾಹಿತಿ ಕೊಡಬೇಕು ಅಂತ. ಸಭಾ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅಷ್ಟು ದೊಡ್ಡ ಉತ್ತರ ಕೊಡೋ ಹಾಗಿಲ್ಲ. ಇಂಟರ್ವ್ಯೂನಲ್ಲಿ ಉತ್ತರಗಳನ್ನು ಶಾರ್ಟ್ 1.5 ನಿಮಿಷ 2 ನಿಮಿಷದಷ್ಟೇ ಕೊಡಿ. ಯಾಕಂದ್ರೆ 20 ನಿಮಿಷ ಇಂಟರ್ವ್ಯೂನಲ್ಲಿ ನೀವು 10 ನಿಮಿಷ ಉತ್ತರ ಕೊಟ್ಟರೆ 2 ಪ್ರಶ್ನೆ ಕೇಳೋಕ್ಕಾಗೋದಲ್ವಾ. ಹಾಗಾಗಿ ಕಡಿಮೆ ಉತ್ತರ ಕೊಡಿ. ಕಡಿಮೆ ಉತ್ತರ ಅಂದರೆ ಇನ್ನೊಂದು ಹೇಳ್ತೀನಿ, ಹಾವೇರಿ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ಅಷ್ಟೇ ಆದರೆ ಉತ್ತರ ಸರಿಯಿಲ್ಲ. ಕರ್ನಾಟಕ ಎನ್ನುವ ಹೆಸರು ಯಾವಾಗ ಬಂದಿತ್ತು? 1974ರಲ್ಲಿ ಬಂತು. ಈ ರೀತಿ ಉತ್ತರಗಳು ಸರಿ. ಅಂದರೆ ತುಂಬ ಶಾರ್ಟ್ ಇರಬಾರ್ದು, ತುಂಬ ಲಾಂಗ್ ಇರಬಾರ್ದು. ನೋಡ್ಕೊಂಡು ಕೊಡಿ. ನಿಮ್ಮ ತಂದೆ ತಾಯಿಯರು, ನಿಮ್ಮ ಸೋದರ ಸೋದರಿಯರು, ನಿಮ್ಮ ಗೆಳೆಯರು ಅವ್ರನ್ನೇ ಸೇರ್ಕೊಂಡು ಇಂಟರ್ವ್ಯೂ ಬೋರ್ಡ್ ಮಾಡ್ಕೊಳ್ಳಿ. ಅವ್ರಿಗೆ ಕೇಳಿ, ನೀವು ನನ್ನ ಪ್ರಶ್ನೆಗಳು ಕೇಳಪ್ಪ, ಈ ರೀತಿ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ, ಹೇಗೆ ಉತ್ತರ ಕೊಡ್ತೀನಿ. ನಮ್ಮ ಓರೆಗೆ ಅವರು ನಮ್ಮನ್ನ ಮೌಲ್ಯಮಾಪನ ಮಾಡ್ತಾರಲ್ಲ, ಅದು ಎಲ್ಲ ಎಂಥ ಇಂಟರ್ವ್ಯೂ ಬೋರ್ಡ್ಗಿಂತ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಕೈಯಲ್ಲಿ ಮಾಡ್ಕೊಳ್ಳಿ, ಕನ್ನಡಿ ಮುಂದೆ ಮಾಡ್ಕೊಳ್ಳಿ, ತಯಾರು ಮಾಡ್ಕೊಳ್ಳಿ. ತಯಾರಿ ಇಲ್ಲದೆ ಇಂಟರ್ವ್ಯೂಗೆ ಹೋಗಬೇಡಿ. ಇಂಟರ್ವ್ಯೂಗೆ ಹೋಗೋ ದಿವಸ ಗಾಬರಿ ಆಗಬೇಡಿ. ಆಗಿದ್ದಾಗುತ್ತೆ ಅನ್ಕೊಂಬಿಡಿ. ಯಾಕೆಂದ್ರೆ ನಾವು ಯಾವಾಗಲೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಹೋದರೆ ಒಳ್ಳೇದೇ ಆಗುತ್ತೆ. ಯದ್ ಭಾವಃ ತದ್ಭವತಿ ಅನ್ನೋ ಒಂದು ಮಾತಿದೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅದು ಆಗುತ್ತೆ.